ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ನೆಲಮಂಗಲದಲ್ಲಿ ಮನೆಗೆ ನುಗ್ಗಿ ವೃದ್ಧೆಯ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹತ್ಯೆ ನಡೆದ ಕೆಲವೇ ಗಂಟೆಗಳಲ್ಲಿ ಆರೋಪಿಯನ್ನ ಬಂಧಿಸಲಾಗಿದೆ. ನೆಲಮಂಗಲದಲ್ಲಿ ಮನೆಗೆ ನುಗ್ಗಿ ವೃದ್ಧೆಯ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹತ್ಯೆ ನಡೆದ ಕೆಲವೇ ಗಂಟೆಗಳಲ್ಲಿ ಆರೋಪಿಯನ್ನ ಬಂಧಿಸಲಾಗಿದೆ. ಹಡಕ್ಕಾಗಿ ವೃದ್ಧೆಯ ಕೊಲೆ ಮಾಡಿದ್ದಾನೆ ಶಿವಕುಮಾರ್ ಎನ್ನುವ ವ್ಯಕ್ತಿ. ಈತನಿಗೆ 35 ವರ್ಷ ಆಗಿತ್ತು. ಈತ ಕೊಲೆ ಮಾಡಿದ್ದಾನೆ. ನೆಲಮಂಗಲ ಪೊಲೀಸರ ಕಾರ್ಯಾಚರಣೆಯಿಂದ ಆರೋಪಿ ಈಗಾಗಲೇ ಲಾಕ್ ಹಾಕಿದ್ದಾನೆ. ಹೋಲ್ಸೇಲ್ ಅಂಗಡಿ ಮಾಲೀಕ ಶಿವಕುಮಾರ್ನನ್ನ ಪೊಲೀಸರು ಈಗಾಗಲೇ ಬಂಧಿಸಿದ್ದಾರೆ. 8 ಲಕ್ಷ ಸಾಲವನ್ನ ತೀರಿಸಲು ವೃದ್ಧೆಗೆ ಟಾರ್ಗೆಟ್ ಮಾಡಿ ಈತ ಕೊಲೆಯನ್ನ ಮಾಡಿದ್ದಾನೆ ಎನ್ನಲಾಗ್ತಾ ಇದೆ. ಶೋಭಾ ವೃದ್ಧೆಯನ್ನ ಕೊಂದಿದ್ದ ಆರೋಪಿ ಶಿವಕುಮಾರ್ ಅಂದ್ರೆ 70 ವರ್ಷದ ವೃದ್ಧೆಯನ್ನ ಈಗಾಗಲೇ ಈತ ಕೊಲೆಯನ್ನ ಮಾಡಿದ. ಮಾನಸಿಕ ಅಸ್ವಸ್ಥತೆಯನ್ನ ಹೊಂದಿದ್ದಂತಹ ಗಂಡನ ಎದುರಲ್ಲೇ ಕುತ್ತಿಗೆಯನ್ನ ಸೀಳಿ ಈತ ಕೊಲೆಯನ್ನ ಮಾಡಿದ. 8 ಲಕ್ಷ ಸಾಲವನ್ನ ತೀರಿಸಲು ವೃದ್ಧೆಯನ್ನ ಟಾರ್ಗೆಟ್ ಮಾಡಿ ಈತ ಕೊಲೆಯನ್ನ ಮಾಡಿದ್ದಾನೆ ಎನ್ನಲಾಗ್ತಾ ಇದೆ. ಕೊಲೆ ಬಳಿಕ ಹಡಕ್ಕಾಗಿ ಮನೆಯೆಲ್ಲ ತಡ್ಕಾಡಿದ್ದಾನೆ ಈ ಶಿವಕುಮಾರ್ ಎನ್ನುವ ವ್ಯಕ್ತಿ. ಹಣ ಸಿಗದಿದ್ದಕ್ಕೆ ಮಾಂಗಲ್ಯ ಚೈನ್ ಏನಿತ್ತು, ಆ ವೃದ್ಧೆಯ ಕತ್ತಿನಲ್ಲಿ ಇದ್ದಂತಹ ಮಾಂಗಲ್ಯ ಚೈನು ಹಾಗೂ ಕೈಬಳೆಯನ್ನ ಕಿತ್ತುಕೊಂಡು ಈತ ಪರಾರಿಯಾಗಿದ್ದ. ನೆಲಮಂಗಲ ಟೌನ್ ಪೊಲೀಸ್ ಠಾಣೆಯಲ್ಲಿ ಈಗಾಗಲೇ ಪ್ರಕರಣ ಕೂಡ ದಾಖಲಾಗಿತ್ತು. ಪೊಲೀಸರು ಕೂಡ ಈಗಾಗಲೇ ಸ್ಥಳಕ್ಕೆ ಆಗಮಿಸಿ ಪರಿಶೀಲನೆಯನ್ನ ಕೂಡ ನಡೆಸಿದ್ರು. ಬರೀ ಚೈನ್ಗೋಸ್ಕರ ಈತ ಕೊಲೆ ಮಾಡಿದ್ನಾ ಇಲ್ಲ ಬೇರೆ ಏನಾದರೂ ಕಾರಣ ಇತ್ತಾ ಎನ್ನೋ ಎಲ್ಲ ಆಯಾಮಗಳಲ್ಲೂ ಕೂಡ ಈಗಾಗಲೇ ಪೊಲೀಸರು ತನಿಖೆಯನ್ನ ಕೈಗೊಂಡಿದ್ರು. ಅದಾದ ಬಳಿಕ ಇದೀಗ ಶಿವಕುಮಾರ್ ಎನ್ನುವ ವ್ಯಕ್ತಿಯನ್ನ ಪೊಲೀಸರು ಬಂಧಿಸಿ ವಿಚಾರಣೆಯನ್ನ ಕೂಡ ನಡೆಸ್ತಾ ಇದ್ದಾರೆ. ದೃಶ್ಯಾವಳಿಗಳಲ್ಲಿ ನೀವು ಕೂಡ ಗಮನಿಸ್ತಾ ಇರಬಹುದು. ಏನು ಬಲಭಾಗದಲ್ಲಿ ಗಮನಿಸ್ತಾ ಇದ್ದೀರಾ, ಈತನೇ ಆ ವ್ಯಕ್ತಿ ಶಿವಕುಮಾರ್ ಎನ್ನುವ ವ್ಯಕ್ತಿ. ಈತ 8 ಲಕ್ಷ ಸಾಲವನ್ನ ಮಾಡ್ಕೊಂಡಿದ್ದ. ಸಾಲ ತೀರಿಸ್ಲಕ್ಕೆ ಹೋಗಿ ಈ ರೀತಿ ಕೆಲಸವನ್ನ ಮಾಡಿದ್ದಾನೆ ಎನ್ನುವ ಮಾಹಿತಿ ಲಭ್ಯವಾಗ್ತಾ ಇದೆ. ಏನು ಎಡಭಾಗದಲ್ಲಿ ನೀವು ಗಮನಿಸ್ತಾ ಇದ್ದೀರಾ, ವೃದ್ಧೆ 70 ವರ್ಷದ ವೃದ್ಧೆ. ಆಕೆಯ ಮನೆಗೆ ಈತ ಆಗಮಿಸಿ ಈಕೆಯ ಗಂಡನ ಎದುರೇ ಕತ್ತು ಸೀಳಿ ಕೊಲೆಯನ್ನ ಮಾಡಿದ್ದಾನೆ. ತಕ್ಷಣ ಮನೆಯನ್ನೆಲ್ಲ ಪೂರ್ತಿ ಹುಡುಕಾಡಿದ್ದಾನೆ, ಆದ್ರೆ ಏನು ಕೂಡ ಸಿಕ್ಕಿಲ್ಲ. ಅದಾದ ಬಳಿಕ ಸರ ಕಸ್ಕೊಂಡು ಕೈಲಿದ್ದಂತಹ ಬಳೆಯನ್ನ ಕಸ್ಕೊಂಡು ಹೋಗಿದ್ದಾನೆ. ಪೇಷಂಟ್ ಬಂದ್ಬಿಟ್ಟು ಅನ್ಯೂರಿಸಮ್ ಕೇಸು. ಸೊ ಬೆಡ್ ರಿಡನ್ ಪೇಷಂಟ್ ಇದ್ದಾರೆ. ಸೊ ಪ್ರತಿ ದಿವಸ ಫಿಸಿಯೋಥೆರಪಿ ಮಾಡಿಸಕ್ಕೆ ಬರ್ತಾ ಇದ್ದೀವಿ. ನೀವು ಬಂದು ನೋಡಿದಾಗ ಯಾವ ಥರ ಇತ್ತು ಸರ್? ಅವರು ಬೆಡ್ ಮೇಲೆ ಬಿದ್ದಿದ್ರು. ಅವರ ವೈಫು ಪೇಷಂಟ್ ಅವ್ರ ವೈಫು. ಸೊ ರಕ್ತ ಎಲ್ಲ ಆಗಿತ್ತು. ಸೊ ಇಮಿಡಿಯೇಟಾಗಿ ನಾನು ಕನಿಕಾ ಜ್ಯುವೆಲ್ಸ್ ಅವ್ರಿಗೆ ಹೋಗಿ ಮಂಜು ಅಂತ ಇರ್ತಾರೆ, ಅವರನ್ನು ಕರ್ಕೊಂಡು ಇಮಿಡಿಯೇಟಾಗಿ ಬಂದೆ. ನೀವು ಬರೋಷ್ಟರಲ್ಲಿ ಆಲ್ರೆಡಿ ಹೌದು 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 ಕತ್ತಲ್ಲಿ ಏನಾದ್ರು ಹೊಡೆದಾಗಿರಲಿ ಅದು ನನಗೆ ಗೊತ್ತಿಲ್ಲ. ಬಟ್ ಬೆಡ್ ಮೇಲಂತೂ ಬಿದ್ದಿದ್ರು. ರಕ್ತ ಸಿಕ್ತು. ಡೈಲಿ ಹೋದಂಗೆ ಒಳಗಡೆ ಹೋದ್ರಿ? ಹೌದು ಹೌದು. ಈ ಗೇಟು ಬಾಗಿಲು ಎಲ್ಲ ಓಪನ್ ಇತ್ತ? ಹೊರಗಡೆಯಿಂದ ಲಾಕ್ ಮಾಡಿತ್ತು ಗೇಟು. ಆ್ಯಂಡ್ ಬಾಗಿಲು ಮಾತ್ರ ಮುಚ್ಚಿತ್ತು. ಒಳಗಡೆ ಹೋದಾಗ ಲೈಟ್ಸ್ ಎಲ್ಲ ಆಫ್ ಆಗಿತ್ತು, ಟಿ ವಿ ಮಾತ್ರ ಓಡ್ತಾ ಇತ್ತು. ನಾನು ಏನಾಗಿತ್ತು ಅಂತಂದ್ಬಿಟ್ಟು ನೋಡಿದಾಗ ಲೈಟ್ಸ್ಗಳು ಆನ್ ಮಾಡಿ ನೋಡಿದಾಗ ಬೆಡ್ ಮೇಲೆ ಬಿದ್ದಿದ್ರು ಅವರು. ಸುಮಾರು 6:45 6:40 to 45. ನೀವು ಡೈಲಿ ಬರ್ತಿದ್ರೆ ಅಥವಾ? ಶೋಭಾ ಮತ್ತು 60 ವರ್ಷ ಮತ್ತು ಅವರ ಹಸ್ಬೆಂಡ್ ಇಬ್ಬರು ವಾಸ ಆಗಿರ್ತಾರೆ. ಈ ದಿನ ನಮಗೆ ಈವ್ನಿಂಗ್ ಮಾಹಿತಿ ಬರ್ತದೆ, ಇವರ ಹಸ್ಬೆಂಡ್ ಲಾಸ್ಟ್ 10 to 12 ಇಯರ್ಸಿಂದ ಬ್ರೈನ್ ಸ್ಟ್ರೋಕಲ್ಲಿರ್ತಾರೆ. ಆತನ ಎಲ್ಲ ಆರೈಕೆಯೂ ಸಹ ಈ ಶೋಭಾ ಹೆಂಡ್ತಿನೇ ಮಾಡ್ತಾ ಇರ್ತಾರೆ. ಪ್ರತಿದಿನವೂ ಹಸ್ಬೆಂಡ್ಗೆ ಬ್ರೈನ್ ಸ್ಟ್ರೋಕ್ ಆಗಿರೋದಕ್ಕೆ ಫಿಸಿಯೋಥೆರಪಿ ಮಾಡಲಿಕ್ಕೆ ಒಬ್ಬರು ಡಾಕ್ಟ್ರು ಬರ್ತಾರೆ. ಅವರು ಸಂಜೆ 6:30ಗೆ ಬಂದಾಗ ಈ ಶೋಭಾನ ಕೊಲೆ ಮಾಡಿರ್ತಾರೆ ಯಾರೋ. ಸೊ ಆ ಬಗ್ಗೆ ನಮಗೆ ಮಾಹಿತಿ ಸಿಗ್ತದೆ. ಅದರಂತೆ ಬಂದು ಈಗ ತನಿಖೆಯನ್ನು ನಡೆಸ್ತಾ ಇದ್ವಿ. ಸೊ ತನಿಖೆ ಎಲ್ಲ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ಕಾರ್ತಿಕ್. ಕಾರ್ತಿಕ್, ಪೊಲೀಸರ ಕಾರ್ಯಾಚರಣೆ ಹೇಗಿತ್ತು? ಆರೋಪಿ ಲಾಕ್ ಆಗಿದ್ದು ಹೇಗೆ? ತೇಜಸ್ವಿನಿ, ಏನು ನಿನ್ನೆ ಮಧ್ಯಾಹ್ನ 12:45 1:15 ಈ ಸಮಯದಲ್ಲಿ ಆರೋಪಿ ಏನು ತನ್ನ ಕೆಲಸವನ್ನ ಶುರು ಮಾಡಿ ಇಷ್ಟು ಗಂಟೆಯಲ್ಲಿ ತನ್ನ ಕೆಲಸವನ್ನ ಮುಗಿಸಿ ಅಂದ್ರೆ ಈ ವೃದ್ಧೆಯನ್ನ ಬಂಬರವಾಗಿ ಕೊಂದು ಎಸ್ಕೇಪ್ ಆಗಿರ್ತಾನೆ. ತದನಂತರ ಸಂಜೆ ಈ ಒಂದು ಫಿಸಿಯೋಥೆರಪಿಸ್ಟ್ ಗಾಗಿ ವೈದ್ಯರು ಮನೆಗೆ ಬಂದಿದ್ದಂತಹ ಸಂದರ್ಭದಲ್ಲಿ ಆ ಕೊಲೆಯನ್ನ ಕಂಡು ಪೊಲೀಸರಿಗೆ ಮಾಹಿತಿಯನ್ನು ನೀಡ್ತಾರೆ.
ತದನಂತರ ಪೊಲೀಸರು ಸ್ಥಳಕ್ಕಾಗಮಿಸಿ ಪರಿಶೀಲನೆ ನಡೆಸ್ತಾರೆ. SP, DYSP ನೇತೃತ್ವದ ತಂಡದಲ್ಲಿ ತನಿಖೆಯನ್ನ ಶುರು ಮಾಡ್ತಾರೆ. ತನಿಖೆ ಶುರು ಮಾಡಿದ ಕೆಲವೇ ಗಂಟೆಗಳಲ್ಲಿ ಆರೋಪಿ ಲಾಕ್ ಆಗಿರುವಂತದ್ದು ಈ ನೆಲಮಂಗಲ ಪೊಲೀಸರ ಕ್ಷಿಪ್ರ ಕಾರ್ಯಾಚರಣೆ ಅಂತಾನೆ ಹೇಳ್ಬೋದು. ಕೆಲವೇ ಗಂಟೆಗಳಲ್ಲಿ ಅಂದ್ರೆ ಈ ನೆರೆಮನೆಯ ನಿವಾಸಿಯೇ ಈ ಕೊಲೆಯನ್ನ ಮಾಡಿರೋದು, ಕೊಲೆಯನ್ನ ಮಾಡಿ ಈ ಎಸ್ಕೇಪ್ ಆಗಿದ್ದ ಎಂಬುದು ಪ್ರಾಥಮಿಕ ತನಿಖೆಯಲ್ಲಿ ಬಂದಿರುವಂತದ್ದು. ಮೂಲಗಳ ಪ್ರಕಾರ ಈತ ಇತ್ತೀಚೆಗೆ ಈತ ಒಂದು ಅಂಗಡಿಯನ್ನ ಕೂಡ ನಡೆಸ್ತಿರ್ತಾನೆ. ಅಂಗಡಿ ಕೂಡ ಸಾಲದಲ್ಲಿರುತ್ತೆ. ತದನಂತರ ಬೇರೆ ಬೇರೆ ಇದೇ ರೀತಿ ಸಾಲಗಳಲ್ಲಿ ಸಿಲುಕಿರ್ತಾನೆ. ಆ ಸಾಲವನ್ನ ತೀರಿಸಿಕೊಳ್ಳೋದಕ್ಕೆ ಈಕೆಯ ಮನೆಗೆ ನುಗ್ಗಿ ಹಣ ಕಳ್ಳತನ ಮಾಡುವ ಉದ್ದೇಶದಿಂದ ಮನೆಗೆ ನುಗ್ಗಿರ್ತಾನೆ. ಆ ನುಗ್ಗಿದಂತಹ ಸಂದರ್ಭದಲ್ಲಿ ಈ ವೃದ್ಧೆಯನ್ನ ಭೀಕರವಾಗಿ ಕೊಂದು ಬಳಿಕ ಮನೆಯೆಲ್ಲ ಈ ಹಣಕ್ಕಾಗಿ ಮನೆಯನ್ನೆಲ್ಲ ತಡಕಾಡ್ತಾನೆ. ಆದ್ರೆ ಮನೆಯಲ್ಲಿ ಹಣ ಸಿಗದ ಕಾರಣ ಆಕೆ ಕತ್ತಿನಲ್ಲಿದ್ದ ಈ ಒಂದು ಚಿನ್ನದ ಸರವನ್ನ ಕಸಿದು ಪರಾರಿ ಆಗ್ತಾನೆ. ಈ ಪರಾರಿ ಆಗುವಂತಹ ಈ ಒಂದು ಬಂಧಿತ ಆರೋಪಿ ಆ ಕ್ಷಣದಲ್ಲಿ ಪೊಲೀಸರು ಬಂದು ಪರಿಶೀಲನೆ ನಡೆಸೋ ಸಮಯದಲ್ಲಿ ಅಲ್ಲೇ ಗುಂಪಾಗಿ ಸೇರಿದಂತಹ ಜನರ ಮಧ್ಯೆಗೆ ನಿಂತು ಪೊಲೀಸರ ಕಾರ್ಯಾಚರಣೆ ಹೇಗಿರುತ್ತೆ ಎಂಬುದನ್ನೆಲ್ಲ ಸೂಕ್ಷ್ಮವಾಗಿ ಗಮನಿಸುತ್ತಾ ನಿಂತಿರ್ತಾನೆ. ನಂತರ ಪೊಲೀಸರು ಈ 2-3 ತಂಡಗಳಾಗಿ ವಿಂಗಡಣೆಯಾಗಿ ಈ ಆರೋಪಿಯ ಪತ್ತೆಗಾಗಿ ಕಾರ್ಯಾಚರಣೆ ಶುರು ಮಾಡಿದ ನಂತರ ಅಲ್ಲಿಂದ ಎಸ್ಕೇಪ್ ಆಗಿರುವಂತಹ ಆರೋಪಿಯನ್ನ ಈ ಕೊಲೆ ನಡೆಯುವಂತಹ ಮನೆಯ ಅಕ್ಕಪಕ್ಕದ CC ಕ್ಯಾಮೆರಾಗಳ ಮೂಲಕ ಆರೋಪಿ ಚಲನವಲನವನ್ನ ಗಮನಿಸಿರುವಂತಹ ಪೊಲೀಸರು ಆ CCTV ಆಧಾರದ ಮೇರೆಗೆ ಈ ಗಾಡಿಯ ನಂಬರ್ ಪ್ಲೇಟ್ ಹಾಗೂ ಆತನ ಮೊಬೈಲ್ ನಂಬರ್ ಅನ್ನ ಟ್ರೇಸ್ ಮಾಡಿ ಆರೋಪಿಯನ್ನ ಕೊಲೆ ನಡೆದ ಕೆಲವೇ ಗಂಟೆಗಳಲ್ಲಿ ಬಂಧನ ಮಾಡಿರುವಂತದ್ದು. ಸದ್ಯ ಈ ಕೊಲೆ ಆರೋಪಿ ಶಿವಕುಮಾರ್ ಮೂಲತಃ ನೆಲಮಂಗಲ ನಿವಾಸಿಯಾಗಿದ್ದು ಈ ಕೊಲೆ ನಡೆದ ಮನೆಯ ಅಕ್ಕಪಕ್ಕದ ನಿವಾಸಿಯೇ ಈತ ಆಗಿರ್ತಾನೆ. ಮಧ್ಯಾಹ್ನದ ಸಮಯದಲ್ಲಿ ಈಕೆ ಈ ಕೊಲೆಯಾಗಿರೋ ವೃದ್ಧೆ ತನ್ನ ಗಂಡನನ್ನ ಈ ವಾಕಿಂಗ್ ಕರೆದುಕೊಂಡು ಇನ್ನೇನು ಮನೆ ಒಳಗೆ ಸೇರ್ಬೇಕು ಅನ್ನೋ ಟೈಮಲ್ಲಿ ಅವರ ಹಿಂದೆಯೇ ಹೋಗುವಂತಹ ಆರೋಪಿ ಆದ ನಂತರ ಅವರನ್ನ ಲಾಕ್ ಮಾಡಿ ಈ ಬರಬ್ಬರವಾಗಿ ಕೊಂದು ದುಡ್ಡಿಗಾಗಿ ಮನೆಯೆಲ್ಲ ತರಕಾಡಿ ಬಳಿಕ ಚಿನ್ನದ ಸರವನ್ನ ಹೊಯ್ದು ಎಸ್ಕೇಪ್ ಆಗಿರ್ತಾನೆ. ಸದ್ಯ ಪೊಲೀಸರ ಈ ಒಂದು ಕ್ಷಿಪ್ರ ಕಾರ್ಯಾಚರಣೆ ಅಂತಾನೆ ಹೇಳ್ಬೋದು. ಸದ್ಯ ಬಂಧನ ಮಾಡಿರುವಂತಹ ಆರೋಪಿಯನ್ನ ಹೆಚ್ಚಿನ ತನಿಖೆಗೆ ಒಳಪಡಿಸಿದ್ದು ತನಿಖೆ ನಂತರವೇ ಮತ್ತಷ್ಟು ಮಾಹಿತಿ ಬಯಲಾಗಬೇಕಿದೆ. ಓಕೆ, ಧನ್ಯವಾದ ಕಾರ್ತಿಕ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.